ವೀಕ್ಷಕರೇ, ನಿಮಗೆ ಗೊತ್ತಾ ವಿಮಾನದ ಮೈಲೇಜ್ ಎಷ್ಟಿರಬಹುದು ಎಂದು? 1 ಲೀಟರ್ ಫ್ಯೂಯಲ್ ಅಲ್ಲಿ ಪ್ಲೇನ್ ಎಷ್ಟು ದೂರ ಓಡುತ್ತದೆ? ಒಂದು ವಿಮಾನ ಸುಮಾರು ಎಷ್ಟು ಭಾರ ಇರುತ್ತದೆ? ವಿಮಾನ ಚಲಿಸಲು ಬೇಕಾದದ್ದು ಪೆಟ್ರೋಲ ಅಥವಾ ಡೀಸೆಲ್? ಬನ್ನಿ ಸ್ನೇಹಿತರೆ, ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಂಬರೋಣ. ಸೊ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮಾಹಿತಿ ಇಷ್ಟವಾದರೆ ಕ್ವಿಕ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಾವು ಬೋಯಿಂಗ್ 747 ವಿಮಾನವನ್ನು ಉದಾಹರಣೆಯಾಗಿ ತೆಗೆದುಕೊಂಡು ನೋಡುವುದಾದರೆ, ಈ ಬೋಯಿಂಗ್ 747 ವಿಮಾನ ಗಂಟೆಗೆ 900 ಕಿಲೋಮೀಟರ್ ಅಂದರೆ 900 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನಲ್ಲಿ ಹಾರುತ್ತದೆ. ಇಷ್ಟು ವೇಗದಲ್ಲಿ ಹಾರುವ ಈ ವಿಮಾನ 4 ಲೀಟರ್ ಫ್ಯೂಯಲ್ ಅನ್ನು ಕೇವಲ 1 ಸೆಕೆಂಡ್ ನಲ್ಲಿ ಖಾಲಿ ಮಾಡಿಬಿಡುತ್ತದೆ. ಅಂದರೆ 1 ಸೆಕೆಂಡಿನಲ್ಲಿ 4 ಲೀಟರ್ ಫ್ಯೂಯಲ್ ಅನ್ನು ಕುಡಿಯುತ್ತದೆ ಈ ವಿಮಾನ. ಇನ್ನು ಈ ವಿಮಾನಕ್ಕೆ ಕೇವಲ 1 ಕಿಲೋಮೀಟರ್ ಹಾರಲು 12 ಲೀಟರ್ ಫ್ಯೂಯಲ್ ಖರ್ಚಾಗುತ್ತದೆ. ಅಂದರೆ ವಿಮಾನ ಹಾರುವಾಗ 1 ನಿಮಿಷದ ಒಳಗೆ 240 ಲೀಟರ್ ಫ್ಯೂಯಲ್ ಖಾಲಿಯಾಗಿ ಬಿಡುತ್ತದೆ. ಇನ್ನು 1 ಗಂಟೆಯಲ್ಲಿ 14,400 ಲೀಟರ್ ಫ್ಯೂಯಲ್ ಅನ್ನು ಬರೀ ಒಂದು ವಿಮಾನ ಖರ್ಚು ಮಾಡುತ್ತದೆ. ಬೋಯಿಂಗ್ 747 ರೀತಿಯ ವಿಮಾನದಲ್ಲಿ ಡೆಲ್ಲಿಯಿಂದ ಅಮೆರಿಕದ ನ್ಯೂಯಾರ್ಕ್ ಹೋಗುತ್ತಿದ್ದರೆ, ನ್ಯೂಯಾರ್ಕ್ ರೀಚ್ ಆಗಲು ಆ ವಿಮಾನ 13 ಗಂಟೆ ಹಾರಬೇಕು. ಈ 13 ಗಂಟೆಗೆ ಸುಮಾರು 1,87,200 ಲೀಟರ್ ಫ್ಯೂಯಲ್ ಅನ್ನು ಆ ವಿಮಾನ ಖರ್ಚು ಮಾಡಿಬಿಡುತ್ತದೆ. ಅಂದರೆ ಹತ್ರ 2 ಲಕ್ಷ ಲೀಟರ್ ಕೇವಲ ಡೆಲ್ಲಿಯಿಂದ ನ್ಯೂಯಾರ್ಕ್ ತಲುಪಲು ಬರೀ ಒಂದು ವಿಮಾನಕ್ಕೆ ಬೇಕಾದ ಫ್ಯೂಯಲ್. 1 ಲೀಟರ್ ಫ್ಯೂಯಲ್ ಬಗ್ಗೆ ಹೇಳುವುದಾದರೆ, 1 ಲೀಟರ್ ಫ್ಯೂಯಲ್ ಅಲ್ಲಿ ವಿಮಾನ ಕೇವಲ 83 ಮೀಟರ್ ದೂರ ಮಾತ್ರ ಹಾರುತ್ತದೆ. ಇದರಿಂದ ಡೆಲ್ಲಿ ಟು ಅಮೆರಿಕದ ಫ್ಲೈಟ್ ಟಿಕೆಟ್ ಬೆಲೆ ಸುಮಾರು 70,000 ರೂಪಾಯಿ ಇದೆ. ವಿಮಾನ 1 ಲೀಟರ್ ಫ್ಯೂಯಲ್ ಅಲ್ಲಿ ಚಲಿಸುವ ದೂರ ಕೇವಲ 83 ಮೀಟರ್. ಅಂದರೆ ವಿಮಾನದ ಮೈಲೇಜ್ ಕೇವಲ 83 ಮೀಟರ್ ಅಷ್ಟೇ. ಟ್ರೈನ್ಗಳ ಬಗ್ಗೆ ಹೇಳುವುದಾದರೆ, ನಮ್ಮ ಭಾರತೀಯ ರೈಲುಗಳು 1 ಕಿಲೋಮೀಟರ್ ಮುಂದೆ ಚಲಿಸಲು 4 ಲೀಟರ್ ಫ್ಯೂಯಲ್ ಅನ್ನು ಖರ್ಚು ಮಾಡುತ್ತವೆ. ಆದರೆ ಇದು ವಿಮಾನದಿಂದ ತುಂಬಾ ಕಡಿಮೆ. ಇನ್ನು ಒಂದು ವಿಮಾನದ ಭಾರ ಸುಮಾರು 2 ಲಕ್ಷ ಕಿಲೋ ಇರುತ್ತದೆ. ಇದರಿಂದ ವಿಮಾನ ಮೇಲೆ ಹಾರಿದಾಗ ಗಾಳಿಯಲ್ಲಿ ತನ್ನನ್ನು ತಾನು ಬ್ಯಾಲೆನ್ಸ್ ಮಾಡಿಕೊಳ್ಳುವುದಕ್ಕೋಸ್ಕರ ಇಷ್ಟೊಂದು ಪ್ರಮಾಣದಲ್ಲಿ ಫ್ಯೂಯಲ್ ಅನ್ನು ಖರ್ಚು ಮಾಡುತ್ತದೆ. ಸ್ನೇಹಿತರೆ, ಬೈಕ್, ಕಾರು ಅಥವಾ ಬಸ್ ಇವೆಲ್ಲ ಚಲಿಸಲು ಸಾಮಾನ್ಯವಾಗಿ ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನು ಬಳಸುತ್ತದೆ. ಅದೇ ರೀತಿ ರೈಲು ಕೂಡ ಚಲಿಸಲು ಡೀಸೆಲ್ ಅನ್ನೇ ಬಳಸುತ್ತದೆ. ಆದರೆ ವಿಮಾನದಲ್ಲಿ ಯಾವುದನ್ನು ಬಳಸಲಾಗುತ್ತದೆ, ಪೆಟ್ರೋಲ್ ಅಥವಾ ಡೀಸೆಲ್? ವೀಕ್ಷಕರೇ, ಏರೋಪ್ಲೇನ್ ಮೇಲೆ ಹಾರಲು ಪೆಟ್ರೋಲ್ ಅಥವಾ ಡೀಸೆಲ್ ಇವೆರಡರಲ್ಲಿ ಯಾವುದನ್ನು ಬಳಸುವುದಿಲ್ಲ. ಬದಲಿಗೆ ವಿಮಾನದ ಫ್ಯೂಯಲ್ ಅಂದರೆ ಸಾಮಾನ್ಯವಾಗಿ ಏವಿಯೇಷನ್ ಫ್ಯೂಯಲ್ ಅನ್ನು ಬಳಸಲಾಗುತ್ತದೆ. ಅಂದರೆ ಅನ್ಲೀಡೆಡ್ ಕೆರೋಸಿನ್ ತರಹದ ಫ್ಯೂಯಲ್ ಅನ್ನು ಬಳಸಲಾಗುತ್ತದೆ. ಇದನ್ನು ಜೆಟ್ A1 ಅಂತ ಕೂಡ ಕರೆಯುತ್ತಾರೆ. ಅದೇ ರೀತಿ ಇನ್ನೊಂದು ರೀತಿಯ ಫ್ಯೂಯಲ್ ಅನ್ನು ಕೂಡ ಬಳಸಲಾಗುತ್ತದೆ. ಅದನ್ನು ನ್ಯಾಪ್ತಾ ಕೆರೋಸಿನ್ ಬ್ಲೆಂಡ್ ಅಥವಾ ಜೆಟ್ B ಫ್ಯೂಯಲ್ ಎಂದು ಕರೆಯುತ್ತಾರೆ. ಈ 2 ರೀತಿಯ ಫ್ಯೂಯಲ್ ಅನ್ನು ವಿಮಾನದಲ್ಲಿ ಬಳಸಲಾಗುತ್ತದೆ. ಇದೊಂದು ಬೇರೆ ರೀತಿಯ ಸ್ಪೆಷಲ್ ಫ್ಯೂಯಲ್ ಆಗಿದ್ದು, ಜೆಟ್ ಫ್ಯೂಯಲ್ ನ ದರ 1 ಲೀಟರ್ಗೆ 40 ರಿಂದ 50 ರೂಪಾಯಿ ಇದೆ. ಪೆಟ್ರೋಲ್ ಮತ್ತು ಡೀಸೆಲ್ಗೆ ಹೋಲಿಸಿದರೆ ಇದರ ದರ ತುಂಬಾ ಕಡಿಮೆ. ವೀಕ್ಷಕರೇ, ಇನ್ನು ಅನೇಕರ ತಲೆಯಲ್ಲಿ ಓಡುವ ಪ್ರಶ್ನೆ, ವಿಮಾನ ಕೆಳಗಡೆ ಅಂದರೆ ಭೂಮಿ ಮೇಲೆ ಇರುವಾಗ ಅದರ ಇಂಜಿನ್ ಚಲಿಸುತ್ತಿರುವುದಿಲ್ಲ. ಅಂತಹ ಸಮಯದಲ್ಲಿ ವಿಮಾನದ ಒಳಗಿನ AC, ಸೌಂಡ್ ಸಿಸ್ಟಮ್ ಇದೆಲ್ಲ ಹೇಗೆ ಆನ್ ಇರುತ್ತವೆ ಎಂದು. ಸ್ನೇಹಿತರೆ, ನೀವು ಹೆಚ್ಚಿನವರು ನೋಡಿರಬಹುದು, ಒಂದು ವಿಮಾನ ನಿಂತಿರುವಾಗ ಆ ವಿಮಾನದ ಮುಂದೆ GPU ಅಂದರೆ ಗ್ರೌಂಡ್ ಪವರ್ ಯೂನಿಟ್ ಅನ್ನು ಇಡಲಾಗುತ್ತದೆ. ಈ GPU ಇಂದನೇ ವಿಮಾನ ನಿಂತಿರುವಾಗ ಆ ವಿಮಾನಕ್ಕೆ ಪವರ್ ಸಪ್ಲೈ ಮಾಡಲಾಗುತ್ತದೆ. ಈ ಫೋಟೋದಲ್ಲಿ ನೀವು ನೋಡುತ್ತಿರುವ ಈ ವಸ್ತುವೇ GPU ಅಂದರೆ ಗ್ರೌಂಡ್ ಪವರ್ ಯೂನಿಟ್. ಈ GPU ನಿಂದನೇ ವಿಮಾನದ ಒಳಗಿನ AC, ಸೌಂಡ್ ಸಿಸ್ಟಮ್ ಹಾಗೂ ಇನ್ನಿತರ ವಸ್ತುಗಳು ಚಲಿಸುತ್ತಿರುತ್ತವೆ. Thank you for watching and subscribe my channel.